ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ತುಮಕೂರು ಜಿಲ್ಲೆಗೂ ಕೂಡ ಬಿಗ್ ಶಾಕ್ ಆಗಿದೆ. ವಾಟ್ ಯು ಮೀನ್ ಬೈ ದಟ್? KN ರಾಜಣ್ಣ ಅವರಿಗೆ ಮಂತ್ರಿಗಿರಿ ಕೈತಪ್ಪಿದೆ. ಇನ್ಯಾರಿದ್ದಾರೆ? ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಹೆಸರು ಕೂಡ ಬಹಳಷ್ಟು ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಆದರೆ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಗುಬ್ಬಿ ಶ್ರೀನಿವಾಸ್, ನೋ ಡೌಟ್ ಅಬೌಟ್ ಇಟ್. ತುಮಕೂರಿನ ನಿರೀಕ್ಷೆಗಳನ್ನ ಸುಳ್ಳು ಮಾಡ್ತಾ ಹೈಕಮಾಂಡ್. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಒದಗಬಹುದಾದಂಥ ಪರಿಣಾಮಗಳೇನು? ಯಾವ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳನ್ನು ಹೆಣೆಯಲಾಗುತ್ತೆ? 11 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ರೀ ತುಮಕೂರು ಜಿಲ್ಲೆ. ಹೀಗಾಗಿ DCM ಪರಮೇಶ್ವರ್ ಮಾತ್ರ ಇಲ್ಲಿಗೆ ಮಂತ್ರಿಯಾಗಿದ್ದಾರೆ. ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದೇ ಮೊದಲ ಬಾರಿಗೆ ತುಮಕೂರು ಕಡೆಗಣನೆ ಆಗಿದೆ. ಒಂದು ಬ್ರಾಹ್ಮಣ ವ್ಯಕ್ತಿಗಳು, ಬ್ರಾಹ್ಮಣ ಸಮುದಾಯದ ಸಚಿವರು ಇಲ್ಲ ತುಮಕೂರು ಜಿಲ್ಲೆಯಲ್ಲಿ, ಎಕ್ಸೆಪ್ಟ್ ಒನ್ ಆ್ಯಂಡ್ ಓನ್ಲಿ DCM ಡಾಕ್ಟರ್ ಜಿ ಪರಮೇಶ್ವರ್. ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅಲ್ಲಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದರೆ ಇದೊಂದು ಕಷ್ಟ ಸಾಧ್ಯವಾದಂಥ ಲೆಕ್ಕಾಚಾರ. ನಿಜ, ಗುಬ್ಬಿ ಶ್ರೀನಿವಾಸ್ ಅವರ ಹೆಸರು ಬಹಳಷ್ಟು ದಿನಗಳಿಂದ ಕೇಳ್ಕೊಂಡು ಬರ್ತಾ ಇತ್ತು. ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ಬಹಳಷ್ಟು ಅಂದಾಜಿತ್ತು. ಯಾಕಂತ ಹೇಳಿದ್ರೆ ಅವರು ಕೂಡ ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ನ ಸೇರ್ಪಡೆ ಆದಂಥವರು ಒಂದಿಷ್ಟು ಆಶ್ವಾಸನೆಗಳನ್ನು ಕೊಟ್ಟಿರ್ತಾರೆ. ಹಲವು ಬಾರಿ ಶಾಸಕರಾಗಿರ್ತಾರೆ. ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ಅವರ ವೈಯಕ್ತಿಕ ವರ್ಚಸ್ಸಿನ ಮೇರೆ, ವ್ಯಕ್ತಿತ್ವದ ಮೇರೆಗೆ ನಾವು ಶಾಸಕರಾಕೊಂಡು ಬರ್ತಾ ಇದ್ದೀವಿ ಅನ್ನುವ ಮಾಹಿತಿ ಇತ್ತು. ಎಸ್, ಆಫ್ಟರ್ ಗುಬ್ಬಿ ಶ್ರೀನಿವಾಸ್, ತಿಪಟೂರಿನ ಕೆ ಷಡಕ್ಷರಿ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಮಧುಗಿರಿಯ KN ರಾಜಣ್ಣ ಅವರ ಹೆಸರು ಕೂಡ ಇದಕ್ಕೆ ಹೊರತಾಗಿಲ್ಲ. ಎಸ್, ತುಮಕೂರು ಜಿಲ್ಲೆಯನ್ನು ಗಮನಿಸಿದಾಗ 11 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ತುಮಕೂರು ಜಿಲ್ಲೆ, ನಿಜ ಎಲ್ಲ ನಮ್ಮ ಕರ್ನಾಟಕ ಅಂತ ಹೇಳಿದರೆ ಒಂದು ದೊಡ್ಡ ಹೆಮ್ಮೆ ಅಲ್ವೇನ್ರಿ? ಪ್ರತಿಯೊಂದು ಜಿಲ್ಲೆಗೂ ಕೂಡ ಅದರದ್ದೇ ಆದಂಥ ಒಂದು ಸ್ಥಾನಮಾನ ಇದೆ, ಹೆಮ್ಮೆ ಇದೆ, ವಿಶೇಷತೆ ಇದೆ, ಹಿರಿಮೆ ಇದೆ, ಗರಿಮೆ ಇದೆ. ಹೀಗೆಲ್ಲ ಇರುವಾಗ ಕೇವಲ ನಾವು ಇಷ್ಟೇ ಸೀಟ್ಗಳನ್ನು ಇಟ್ಕೊಂಡು 34 ಸಚಿವ ಸ್ಥಾನವನ್ನು ನಾವು ಗಮನಿಸಿ, ಅಂದರೆ ಇನ್ಕ್ಲೂಡಿಂಗ್ CM, ಈಗ ಉಳಿದಿರುವಂಥ 20 ಸ್ಥಾನಗಳಿಗೆ 13 ಸಚಿವರಾಗ್ಬಿಟ್ಟಿದ್ದಾರೆ, 13 ಸಚಿವರು ಇದ್ದಾರೆ. ಆದರೆ ಇನ್ನುಳಿದಂಥ 20 ಸ್ಥಾನಗಳಿಗೆ ಭಾರಿ ಪೈಪೋಟಿ ಇತ್ತು ಕೊನೆಯ ಕ್ಷಣದವರೆಗೂ ಕೂಡ. ಯಾಕೆ ಇಷ್ಟೊಂದು ಟೈಮ್ ತೆಗೆದುಕೊಳ್ತು ಅಂತ ಹೇಳಿದ್ರೆ, ಪೈಪೋಟಿ ಜಾಸ್ತಿ ಇದೆ, ಸ್ಪರ್ಧೆ ಜಾಸ್ತಿ ಇದೆ, ಕಾಂಪಿಟೇಷನ್ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲೇ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಎಸ್, ಹಾಗಾದರೆ ಓಕೆ, ಬ್ರಾಹ್ಮಣ ಸಮುದಾಯಕ್ಕಿಲ್ಲ, ಇನ್ನು ತುಮಕೂರು ಜಿಲ್ಲೆಯಲ್ಲೂ ಕೂಡ ಕಡೆಗಣಿಸಲಾಗಿದೆ ಅನ್ನುವ ಒಂದು ಲೆಕ್ಕಾಚಾರ ಸದ್ಯಕ್ಕೆ ಇದೆ. ಹಾಗಾದರೆ ಈಗ ತುಮಕೂರಿಗೆ ಕೊಟ್ಬಿಟ್ಟು ಬಿಡಿ, ಬ್ರಾಹ್ಮಣ ಸಮುದಾಯದ ಮಂತ್ರಿಗಿರಿ ಕೊಟ್ಟಿದ್ರೆ ಅವ್ರು ಯಾರನ್ನು ಅಲ್ಲಿ ಕೊಟ್ಬಿಟ್ರಂತ ಗಲಾಟೆ ಮಾಡೋರು ಯಾರು ಇರಲಿಲ್ಲ ಸೋಫಾರ್. ಆದರೆ ಈಗ ಉಳಿದ ಜಿಲ್ಲೆಗಳಿಗೆ ಮೋಸ ಆಗ್ತಾ ಇರಲಿಲ್ವಾ, ಅನ್ಯಾಯ ಆಗ್ತಾ ಇರಲಿಲ್ವಾ ಅನ್ನೋದೊಂದು ಪ್ರಶ್ನೆ. ಹಾಗಾಗಿ ಕಿರೀಟ ಹೊತ್ಕೊಂಡವರಿಗೆ ಉಪದ್ರ ತಪ್ಪಿದ್ದಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ.